Guys, now we are entering to Tumkur, guys. ಮೇನ್ ಏನು ಪ್ರಾಬ್ಲಮ್ ಅಷ್ಟಲ್ಲಿ ಊಟನೇ ಪ್ರಾಬ್ಲಮ್ ಮಚ್ಚಿ. ನೀನು ಕಾಲೇಜ್ಗೆ ಏನು ನೋಡಿ ಬಂದ? ಇದೇನ್ ಮಚ್ಚಿ? ಅಲ್ಲಿ ಲೈಬ್ರರಿ ನೋಡ್ಕೊಂಡ್ ಬಂದ್ಬಿಟ್ಟ? ದರಿದ್ರ ನೋಡೇ ಬಂದಿದ್ದು. ಗರ್ಲ್ ಫ್ರೆಂಡ್ಸ್ ಮಚ್ಚ, ಗರ್ಲ್ ಫ್ರೆಂಡ್ಸ್ ಅಲ್ಲ, ಗರ್ಲ್ ಫ್ರೆಂಡ್ಸ್. ಇದು ಆಕ್ಚುಲಿ ಚೆನ್ನಾಗಿರೋದು. ಅಲ್ಲಿ ಎಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಓಡದಂಗಿಲ್ಲ ಓಡದಿದ್ಯಾ? ಇಲ್ಲ ಓಡಾಡ್ಬಿಟ್ರೆ ತುಂಬಿಡ್ತಾರೆ. ಚೆನ್ನಾಗಿ ಸರಿ ಇಲ್ಲ ಫ್ರೆಂಡ್ಸ್. ನಾವು ವಿ ಆರ್ ಗೋಯಿಂಗ್ ಟು ಬೆಂಗಳೂರು. ಏನ್ ಹೇಳು ಹತ್ರ ಬತ್ತಿ. ಸರಿ ಆಯ್ತು ಹೇಳು ಬಾ, ಕ್ಯಾಮ್ರಾ ಎತ್ಕೊಡ್ತಿರ್ಸಿದೀನಿ ಬಾರೋ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇದು ವಿಡಿಯೋ ಏನಪ್ಪ ಅಂತಂದ್ರೆ ತುಮಕೂರ್ಗೆ ಹೋಗ್ತಿದ್ದೆ ಗೈಸ್. ತುಮಕೂರ್ಗೆ ಅಂದ್ರೆ ನಮ್ಮೊಬ್ಬ ಫ್ರೆಂಡ್ ಇದ್ದ, ಆ ಫ್ರೆಂಡ್ ಮೀಟ್ ಆಗೋಕ್ಕೋಸ್ಕರ ತುಮಕೂರ್ಗೆ ಹೋಗ್ತಿರೋದು. ಎಷ್ಟೊಂದು ದಿನ ಆಯಿತು ಆಲ್ರೆಡಿ, ಒಂದು ಬಿಜ್ಜಾನ್ ದಿನ ಗೈಸ್, ಒಂದು ಬಿಜ್ಜಾನ್ ದಿನ ಇತ್ತು ಒಂದು ಮೀಟ್ ಆಗಿ. ಅದಕ್ಕೋಸ್ಕರ ಬೋರ್ ಬೇರೆ ಹೊಡಿತಿದ್ ಗೈಸ್. ಯಾರು ಫ್ರೆಂಡ್ಸ್ ಯಾರು ಇಲ್ಲ ಇವತ್ತು, ಎಲ್ಲ ಊರು ಅಲ್ಲಿ ಇಲ್ಲಿ ಅಂತ ಅವ್ರೆ. ಒಬ್ಬನೇ ಬೋರ್ ಹೊಡಿತಿತ್ತು ಅಂತ ತುಮಕೂರು ಹೋಗ್ತಿದೆ. ಚೆಕ್ ಔಟ್ ದಿಸ್ ಗೈಸ್. ಆ ಗಾಡಿನ ಹಾಕೊಂಡು ಒಬ್ಬನೇ ಹೋಗ್ತಿದ್ದೆ ಗೈಸ್. ಒಂಥರ ಸೋಲಾರ್ ಇಡೋದು ಚೆನ್ನಾಗೈತೆ. ಈಗ ಆಲ್ರೆಡಿ ಇನ್ನೇನು ನೆಲಮಂಗಲ ಟೋಲ್ ಹತ್ರ ಸ್ವಲ್ಪ ಸೈಡ್ ಇರ್ತೆ ಗೈಸ್. ಸ್ವಲ್ಪ ಟೋಲ್ ಹತ್ರ ಸ್ವಲ್ಪ ಇಲ್ಲೇ ಅಂಗಡಿ ಹತ್ರ ಆಗದೆ. ಈಗ ಇಲ್ಲಿಂದ ಹೊಡ್ತೀನಿ. ಇಲ್ಲಿಂದ ಮ್ಯಾಕ್ಸಿಮಮ್ 1 ಅವರ್, 45 to 50 minutes ಗೈಸ್ ತುಮಕೂರು. ಯಾರಪ್ಪ ಫ್ರೆಂಡು ಅಂದ್ರೆ ಮುಂದೆ ನಿಮ್ಗೆ ಗೊತ್ತಾಗುತ್ತೆ ನೋಡ್ರಿ ಯಾರು ಅಂತ. ಹೇಳಿದೀನಿ, ಅವ್ನು ಕೂಡ ಹೇಳ್ದೆ, ಮಾಮ್ ಹಿಂಗ್ ಬರ್ತಾ ಇದ್ದೀನಿ ಅಂತ. ಬಾ ಮಚ್ಚ, ಬೇಗ ಬಾ ಅಂತ ಅಂದ. ಅವ್ನು ನೋಡಿದ್ರೆ ಫುಲ್ ಜೋಶ್ ಅಲ್ಲ ಅವ್ನು ನೋಡಿದ್ರೆ. ಇದೇ ಕಡೆಯಲ್ಲಿ ಹೋಗ್ತಾ ಇರೋದು. ಒಂಥರ ಬೇಜಾರಾಗ್ಬಿಟ್ಟಿದ್ವಿ ಸ್ವಲ್ಪ. ಅದಕ್ಕೆ ನಮ್ಮ ಮನೆ ಸುಮ್ಮನೆ ಕೂತ್ಕೊಂಡು ಏನು ಮಾಡೋದು ಅಂತ. ಇನ್ನೂ ಟೈಮ್ ಐತಿನೇ ಇವಾಗ ಇಷ್ಟು. ಈಗ ಇನ್ನು 3 o'clock ಗೈಸ್, 4 o'clock ಎಲ್ಲ ರೀಚ್ ಆಗ್ತೀನಿ. ಮತ್ತು ಹಂಗೆ ವಾಪಸ್ ರಿಟರ್ನ್ ಬಂದ್ಬಿಡ್ತೀನಿ. ಯಾಕಪ್ಪ ಅಂತಂದ್ರೆ ಇವತ್ತು RCB ಮ್ಯಾಚ್ ಐತೆ ಗೈಸ್. ನೋಡೋಕ್ಕೋಸ್ಕರ ಮನೆ ಹತ್ರ ಹೋಗಲೇಬೇಕು. ಮೊಬೈಲಲ್ಲಿ ನೋಡ್ಬೋದು ಅಂತೀರಾ, ಆದರೆ ಮೊಬೈಲಲ್ಲಿ ನೋಡಿದ್ರೆ ಆ ಫೀಲ್ ಬರಲ್ಲ. ಮನೆಗೆ ಹೋಗಿ TV ಎಲ್ಲ ಹಾಕೊಂಡು ನೋಡಿದ್ರೆ ಆ ಫೀಲ್ ಚೆನ್ನಾಗಿರೋದು ಗೈಸ್. ನಾವು ವಿ ಆರ್ ಎಂಟರಿಂಗ್ ಟು ತುಮಕೂರು ಗೈಸ್. ನಿನಗೆಂದೇ ಬರೆದ ಕಾಗದ, ನಿನ ಕೈಗೆ ನೀಡೋ ಕಾಗದ, ಎದೆಯಲ್ಲಿ ಹೇಳೋ ಕಾಗದ, ಭಯಬೇಕೋ ಏನೋ, ನಿನಗಿಂತ ಬಹಳ ಚಂದದ ಹುಡುಗಿರಲ್ಲೆಲ್ಲೂ ಇಲ್ಲದ ಆಕರ್ಷಣೆ ನಿನ್ನರಿದೆ ಒಲವೇ. ಮತ್ತೆ ಆಗೋಗಿದೆ ಮಾಯ ನನ್ನ ಮುದ್ದಿನ ಹೃದಯ, ಕುಡಿ ನೋಟವ ಎಡವಿ ಜಾರುವೆ. ಹೇ ಗಾಯ್ಸ್, ಇದು ಮೇನ್ ತುಮಕೂರು ಬರೋ ರೀಸನ್ನೇ ನಮ್ಮ ಫ್ರೆಂಡು. ಇದೇ ಗಾಯ್ಸ್ ನಾವು ಫ್ರೆಂಡ್ ಇರೋ ಕಾಲೇಜು, SIT ಕಾಲೇಜು. ಅವನು ಮೀಟ್ ಮಾಡಿ ಬೆಜ್ಜಾನ್ ದಿನ ಆಗಿತ್ತು ಅಂತ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದೆ ಗಾಯ್ಸ್ SIT ಕಾಲೇಜ್ಗೆ. ಕಾಲೇಜ್ ಮಾತ್ರ ಕ್ರೇಜ್ ಇದೆ ಗಾಯ್ಸ್, ಒಳ್ಳೆ ನೆಕ್ಸ್ಟ್ ಲೆವೆಲ್ ಕಾಲೇಜು ಗೈಸ್. ಈಗ ನಾನು ಕಾಲ್ ಮಾಡಿದೆ, ಬರ್ತಾವನಂತೆ. ಸಡನ್ ಆಗಿ ಪ್ಲಾನ್ ಆಯ್ತು ಗೈಸ್. ಒಂಥರ ಮೂಡಡ್ ಆಗ್ಬಿಟ್ಟಿತ್ತು, ಬೆಂಗಳೂರಲ್ಲಿತ್ತು. ಯಾಕೋ ಬೇಜಾರಾಗ್ಬಿಟ್ಟೈತೆ, ಯಾರು ಇಲ್ಲ ಅಂತ. ಅದಕ್ಕೆ ನಾನು ಕಾಲ್ ಮಾಡಿದೆ, ಸರಿ ಬಾ ಮಚ್ಚಿ ಆಯ್ತು ಅಂತ. ಅದಕ್ಕೆ ಅವ್ನು ಮೀಟ್ ಆಗೋಕ್ಕೋಸ್ಕರ ಗೈಸ್ ಬೆಂಗಳೂರು ಟು ತುಮಕೂರು ಬಂದಿರೋದು ಇಷ್ಟು ದೂರ. ಇದೇ ಗೈಸ್ ಅಂದ್ರೆ ಕಾಲೇಜ್ ಬಂದು, ಇದು ಹಾಸ್ಟೆಲ್ ಏನ್ ಡಾನ್ಸ್ ಸ್ನಾಕ್ಸ್ ಎಲ್ಲ ತಿಂತಿದ್ಯಾ? ಹೆಂಗೈತೆ ಕಾಲೇಜು? ಲೈಫಲ್ಲಿ ನೆಮ್ಮದಿ ಆಗಿದ್ದೀನಿ ಅಷ್ಟು. ಹೆಂಗೈತೆ ಕಾಲೇಜು? ಹಾಸ್ಟೆಲ್ ಹೆಂಗೈತೆ? ಹಾಸ್ಟೆಲ್ ಎಲ್ಲ ಚೆನ್ನಾಗೈತೆ. ಮೇನ್ ಏನು ಪ್ರಾಬ್ಲಮ್ ಅಷ್ಟಲ್ಲಿ? ಊಟನೇ ಪ್ರಾಬ್ಲಮ್ ಮಚ್ಚಿ. ಊಟನೇ ಪ್ರಾಬ್ಲಮ್. ಮನೆ ಅಂತಿಲ್ವಾ? ಮನೆ ಊಟನೇ. ಹಾಸ್ಪಿಟಲ್ ಏನು ಬೆಳಗ್ಗೆ ಏನು ಮಾಡ್ತಿದ್ದೆ ಮತ್ತೆ? ಏನ್ ಮಾಡೋದು, ಮಲಿಕಣದು ಎದ್ದೋಣದು. ಕಾಲೇಜ್ಗೆ ಹೋಗಿಲ್ಲೇನಾ? ಹೋಗ್ ಬಂದ್ಮೇಲೆ ಇನ್ನೇನ್ ಕೆಲಸ? ಅವತ್ ಬಂದಿದ್ದ ಫ್ರೆಂಡ್ ಹಾಕೊಂಡ್ ಬಂದಿದ್ದ, ಇವತ್ತು ಫ್ರೆಂಡ್ ಇದ್ದಂತ ಸೋಲೋ ಬಂದಿದ್ವಿ, ಅದು ಫ್ರೆಂಡ್ ಜೊತೆ ಬಂದಿದ್ವಿ. ಬಂದಿದ್ದ ಸೋಲೋ ಬಂದಿದ್ದೀನಿ ಇಬ್ರಿಗೂ ಮಾಡೋ ಕೆಲಸ ಇಲ್ಲ. ಗಾಯ್ಸಿತ್ತು. ಇವಾಗ ಟೀ ಅಂಗಡಿಲಿ ಟೀ ಕುಡಿದ್ಬಿಟ್ಟು ಒಂದು ಕ್ರೀಮ್ ಬಂದು ತಿನ್ಕೊಂಡ್ ಬರ್ತೀವಿ ಫ್ರೆಂಡ್ಸ್ ಅಷ್ಟೇ. ಇನ್ನೇನ್ ಹೇಳೋಣ? ನಿಮ್ ಕಾಲೇಜ್ ಬಗ್ಗೆ ತೋರ್ತೀನಿ, ಕಾಲೇಜ್ ತೋರ್ಸೋ. ನಮ್ ಕಾಲೇಜು ಇದು, ನಮ್ ಕೆಫೆ ಸ್ಕ್ವೇರ್ ಸ್ನಾಕ್ಸ್ ಅಂಗಡಿ ಹೊಸ್ದಾಗಿ ಕಟ್ತವ್ರೆ. ಇದು ನಮ್ ಮೇನ್ ಬಿಲ್ಡಿಂಗು. ನಮ್ ಲೈಬ್ರರಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಅದೇ ಇದು ನೋಡಿ, ಇದು ನಮ್ ಬ್ರಾಂಚ್ದು ಬಿಲ್ಡಿಂಗು. ಸ್ಕಾಲರ್ ಬಿಲ್ಡಿಂಗ್ ಅಂತ ನಮ್ ಬ್ರಾಂಚ್ ಬಿಲ್ಡಿಂಗು.
ಈಸಿ ಪ್ರೈಸ್ ನೋಡಿ ಫ್ರೆಂಡ್ಸ್, ನಮ್ಮ ಕಾಲೇಜ್ ಲೈಬ್ರರಿ ಇದು ನೋಡ್ಬಿಟ್ಟು ಎಷ್ಟು ಜನ ಯಾವ ಮಾರ್ ಬಂದವರು ಗೊತ್ತಿಲ್ಲ. ನೀನು ಕಾಲೇಜ್ಗೆ ಏನ್ ನೋಡ್ ಬಂದ? ಇದೇನ್ ಮಚ್ಚಿ ಆ ಲೈಬ್ರರಿ ನೋಡ್ಕೊಂಡ್ ಬಂದ್ಬಿಟ್ಟ. ದರಿದ್ರ ನೋಡೇ ಬಂದಿದ್ದು. ನಮ್ಮರ ಆ ಕಾಲೇಜ್ ಅದು ಲೈಬ್ರರಿ ಬಿಟ್ಟು ಕಾಲೇಜ್ ಸೇರ್ಕೊಂಡ. ಲೈಬ್ರರಿಯಿಂದ ನೀವು ಕಾಲೇಜಿಗೆ ಸೇರಿರೋದು. ಇಲ್ಲಾಂದ್ರೆ ಇಲ್ಲ ಅಂದ್ರೆ ಬೆಂಗಳೂರಲ್ಲಿ ನಿಮ್ ಜೊತೆನೋ ಯಾವುದೋ ಒಂದು ಕಾಲೇಜ್ ಸೇರ್ಕೊಂಡು ಸಪ್ತಗಿರಿನೋ ಸೌಂದರ್ಯನೋ ಅಂತ ಅಲ್ಲ ಒಂದ್ ಲೈಬ್ರರಿ ನೋಡ್ಬಿಟ್ಟು ಮಕ್ಕರ ಬಿಡ್ರಲ್ಲ ಅದು. ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ SSIT ಕಾಲೇಜಿಗೆ ಸೇರ್ಕೊಂಡ್ಬಿಡ್ರಿ. ಚೆನ್ನಾಗಿದೆ ಕಾಲೇಜ್. ಕಾಲೇಜ್ ಸಖತ್ತಾಗೈತೆ ಮಚ್ಚಿ. ಎಜುಕೇಶನ್ ಇಲ್ವಾ? ಚೆನ್ನಾಗಿಲ್ಲ. ಮಸ್ತಾಗೈತೆ, ಎಲ್ಲ ಮಸ್ತಾಗೈತೆ. ಚಾರ್ಜರ್ ಮಚ್ಚ ಓದಕ್ ಆಗಲ್ಲ. ಲಿಮಿಟ್ ಟರ್ಸರ್ ಕೊಡ್ತಾರ. ಮಮ್ಮ 3 ಇಂಟರ್ನಲ್ಸ್ ಅಲ್ಲಿ 30 ಮಾರ್ಕ್ಸ್ ತೆಗಿಲ್ಲ ಅಂದ್ರೆ 3 ಇಂಟರ್ನಲ್ಸ್ ಓದ್ತಾರೆ. 3 ಇಂಟರ್ನಲ್ ಸೇರಿ 10 ಮಾರ್ಕ್ಸ್ ಬರ್ಬೇಕು ಅನ್ನೋದಲ್ಲಿ 10 ಮಾರ್ಕ್ಸ್ ಓದಕ್ಕಾಗಲ್ವಾ? ಕ್ವಶನ್ ಪೇಪರ್ ಮಮ್ಮ 2 ಕ್ವಶನ್ ಕೊಟ್ಬಿಟ್ಟು 5 ಮಾರ್ಕ್ಸ್ 10 ಮಾರ್ಕ್ಸ್ ಇತ್ತು ಆಡ್ತಾರೆ. ಹೆವಿ ಟಫ್ ಅಲ್ಲಿಯಾ? ವೆರಿ ಟಫ್ ಫ್ರೆಂಡ್ಸ್. ಆರಾಮ ಕಾಲೇಜು ಸಾರು ನಮ್ಮ ಪರಮೇಶ್ವರ್ ಕಾಲೇಜು ನೋಡ್ರಿ, ಗೊತ್ತಿರಾ ಅಂದ್ರೆ ಬರ್ರಿ. ನಿನ್ನ ಒಪಿನಿಯನ್ ಹೇಳು. ನಮ್ಮಂತ ಹುಡುಗರಿಗೆ ನಮ್ಮಂತ ಹುಡುಗರಿಗೆ ನಲ್ಲೇ ಮಾಡಕ್ ಚೆನ್ನಾಗೈತೆ. ಎಲ್ಲಾ ತರ ಮಸ್ತಾಗೈತೆ ಕಾಲೇಜು, ಅಷ್ಟೇ ಹೇಳೋದು ಫ್ರೆಂಡ್ಸ್. ಸೋಲೋ ಮಾತ್ರ ಬರ್ಬೇಡಿ. ಬಂದ್ರೆ 4 ಜೊತೆ ಫ್ರೆಂಡ್ ಜೊತೆ ಬಂದ್ರೆ ಫುಲ್ ಎಂಜಾಯ್ಮೆಂಟ್. ಹಾಸ್ಟೆಲ್ ಹೆಂಗಿತ್ತು? ಹಾಸ್ಟೆಲ್ ಎಂಜಾಯ್ಮೆಂಟ್. ಹಾಸ್ಟೆಲ್ ಇವತ್ತ ನಮ್ದು ಎಂಜಾಯ್ಮೆಂಟ್ ಅಂದ್ರೆ ಕಾಲೇಜಲ್ಲಿ ಇಲ್ದಿರೋದು ಎಂಜಾಯ್ಮೆಂಟ್ ಎಲ್ಲ ಹಾಸ್ಟೆಲ್ ಮಾಡ್ತೀವಿ ಫ್ರೆಂಡ್ಸ್. ಹಾಸ್ಟೆಲ್ಗೆ ಬರ್ಬೇಕು ನೀವೆಲ್ಲ ಮೇನ್. ಊಟ ಒಂದೇ ಸೆಟ್ ಆಗಲ್ಲ. ಊಟ ಬಿಟ್ರೆ ಇನ್ನೆಲ್ಲ ಮಸ್ತು. ಮನೆ ಊಟ ಮನೆ ಊಟ ಮನೆನೇ, ಹಾಸ್ಟೆಲ್ ಊಟ ಹಾಸ್ಟೆಲ್. ಕಟಿಂಗ್ ಎಲ್ಲೂ ಮಾಡ್ಸಲ್ವಾ? ನಾನು ಇಲ್ಲೆಲ್ಲ ಮಾಡ್ಸಲ್ಲ, ಬೆಂಗಳೂರಲ್ಲಿ ಕಟಿಂಗ್ ಮಾಡ್ಸಕ್ಕಂದ್ರೆ ಬೆಂಗಳೂರು ಹೋಗ್ತೀಯಾ? ಕಟಿಂಗ್ ಮಾಡ್ಸಕ್ಕಲ್ಲ ಮಚ್ಚ, ಮನೆಗೆ ಹೋದಾಗ ಕಟಿಂಗ್ ಮಾಡಿಸ್ತೀನಿ. ಇರೋಣ ಮತ್ತೆ ಜನ ಕಾಯೋದೇ ಇಲ್ಲ ಮಚ್ಚ, ಜನ ಕಾಯೋದೇ ಇಲ್ಲ. ಅಡ್ಡ ಬಂದ್ರೆ ಇಲ್ಲ ಅಂತ ಜನ. ತುಮಕೂರು ಹೋಗಿ ಬೆಂಗಳೂರು ಎರಡರಲ್ಲಿ ಯಾರು ಬೆಂಗಳೂರೇ ಏನೇ ಹೇಳು, ಬೆಂಗಳೂರು ನೆಮ್ಮದಿ ಮಚ್ಚ. ಇದೇನಾಯ್ತು ತುಮಕೂರು ಆರಾಮ ಕಾಲೇನೋ ಜಸ್ಟ್ ಟ್ರಾಫಿಕ್ ಇರಲ್ಲ ಏನಿರಲಿ ಮಚ್ಚ. ಟ್ರಾಫಿಕ್ ಬಗ್ಗೆ ಮಾತಾಡ್ತಾ ಇದ್ದೆ ನೀನು. ಸೀರಾ ಟ್ರಾಫಿಕ್ ಅಲ್ಲಿ ನಮ್ಮ ಕಾಲೇಜಿಗೆ ಡೈಲಿ ಓಡಾಡ್ಬೋದು. ಇಲ್ಲಿ ಪರ್ಮಿ ಜೊತೆ ಇದ್ರೆ, ಪರಮೇಶ್ವರ್ ಜೊತೆ ಇದ್ರೆ ಡೈಲಿ ಫ್ರೀಲಿ ಸೀರಾ ಟ್ರಾಫಿಕ್ ಅಲ್ಲಿ ಬರ್ತಾರೆ. ಎಂಟ್ರೆನ್ಸ್ ಚೆನ್ನಾಗಿತ್ತು ಬೇಡ ನಿಮ್ಮ ಕಾಲೇಜ್ ಲೈಫ್? ಕಾಲೇಜ್ ಬಗ್ಗೆ ಮಾತೇ ಎಂಟ್ರೆನ್ಸ್ ಸಕಾಲಾಯ್ತು ನಿಮ್ಮ ಕಾಲೇಜ್. ಎಂಟ್ರೆನ್ಸ್ ಸಕಾಲಾಯ್ತಲ್ಲ? ಎಂಟ್ರೆನ್ಸ್ ಏನು ಕಮ್ಮಿ ಆಗುತ್ತೆ ಅಂಕಲ್ ಸೈಡ್. ಮೀಟಿಂಗ್ ಎಲ್ಲ ಇರ್ತಾರೆ. ಏನು ಸಮಾಚಾರ? ಮಮ್ಮ ಲೈಟ್ ಎಲ್ಲ ಫಂಕ್ಷನ್. ಲೇಟ್ ಇರೋದು ಏನು ಫಂಕ್ಷನ್ ಮುಗಿಲಿಲ್ಲ? ಮುಗಿತಲ್ಲ. ಇದು ನೋಡ ಅಂತ ಫಿದಾಗಿದೆ ಕಾಲೇಜ್ಗೆ. ಈ ಲೈಬ್ರರಿ ಯಾವ ಮಾಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ನೀವು ಯಾವ ಮಾಡ್ಬಿಟ್ರೆ ಕ್ರೇಜ್ ಆಗೈತೆ ಖಾಲಿ ಐತ್ಕೊಳ ನೋಡು. ನೆಕ್ಸ್ಟ್ ಲೆವೆಲ್ ಒಳ್ಳೆ ಖಾಲಿ ಆಗೈತೆ ಒಳಗಡೆ. ಪೀಸ್ ಮಚ್ಚ, ದೊಡ್ಡದಾಗ ಕ್ಯಾಂಪಸ್. ನಿಂಗೆ ಏನ್ ಸೈಕ್ ಆಗಿ ಇಷ್ಟ ಈ ಕಾಲೇಜ್ ಅದೊಂದು ಹೇಳು. ಎಲ್ಲ ಇಷ್ಟ ಐತಿ ಮಚ್ಚಿ. ಫುಲ್ ಕ್ರೇಜ್ ಆಗಿರೋದು ಒಂದು ಮೂಮೆಂಟ್ ಇರುತ್ತಲ್ಲ, ಏನು ನೀ ಇಷ್ಟ ಅಂದ್ರೆ? ಫಂಕ್ಷನ್ ಸೈಕ ಮಾಡ್ತಾರ ಕೇಳ್ತೀಯ ಫುಲ್ ಸೈ. ಅಲ್ಲ ಕಾಲೇಜಲ್ಲಿ ಯಾವ ಜಾಗ ಅಂದ್ರೆ ಇಷ್ಟ ಜಾಸ್ತಿ? ನನ್ನ ಕಾಲೇಜ್ ಅಂದ್ರೆ ಲೈಬ್ರರಿ ಬಿಟ್ರೆ ನಮ್ಮ ಹಾಸ್ಟ್ಲೆ. ನಿಮ್ಮ ಮಾಸ್ಟರ್ ಕ್ರೇಜ್ ಅಂತೀಯಾ? ನಮ್ಮ ಹಾಸ್ಟ್ಲೆ ಫಸ್ಟ್. ರಾಜಾಗುರು ಹಾಸ್ಟ್ಲೆ ಫಸ್ಟ್. ಇದೇನು ಕ್ಯಾಂಟೀನ್ ಇದು? ನಮ್ಮ ಕಾಲೇಜ್ ಕ್ಯಾಂಟೀನ್ SIT ಕ್ಯಾಂಟೀನ್ ಚೆನ್ನಾಗಿರೋದೇನು? ಮಸ್ತಾಗಿರುತ್ತೆ. ಏನು ಕಮ್ಮಿ ಆಗುತ್ತೆ ರೇಟ್ ಎಲ್ಲ? ಹೊತ್ತು ಕ್ಲಚ್ ಐಡಿಯಾ ಅಲ್ಲ ನೀನು. ಹಂಗೆ ಎತ್ತ ನಿಂದು ಗಾಡಿ ಆಗುತ್ತಾ? ಇದು ಇದಲ್ಲ ಸ್ವಿಮ್ಮಿಂಗ್ ಪೂಲ್ ಹೋಗಿ ಏನೇನೋ ಕಟ್ಟಿಸ್ಕೊಂತಾರೆ. ಇದು ಜಿಮ್ ಎಲ್ಲ ಹೊಸ ಕಟ್ತಾರೆ. ನಾವು ಕಟ್ಟಿರೋ ಫೀಸ್ ದುಡ್ಡಲ್ಲಿ ನೀವು ಕಟ್ಟಿರೋ ಫೀಸ್ ಅಲ್ಲ? ಏನ್ ಹೇಳ್ತಿಯಲ್ಲ ಈ ಕಟ್ಟಿರೋ ಫೀಸ್ ಅಲ್ಲಿ? ಈಗ ರಿಯಾಲಿಟಿ ಹೇಳ್ಬೇಕಣ. ರಿಯಾಲಿಟಿ ಹೇಳಿದ್ರೆ ಎಷ್ಟು ಫೀಸ್ ಹೇಳು? 2.5 ಲಕ್ಷ ವಿತ್ ಹಾಸ್ಟ್ಲಾ? ಇದೆ. ಏನ್ ಇಷ್ಟ ಹೇಳು ಮಚ್ಚಿ ಕಾಲೇಜ್ ನಿಂಗೆ? ಮಸ್ತ್ ಆಗಿರೋದು ಒಂದೇ ಒಂದು ಜಾಗ ಇದು ತೋರ್ಸಿ ಹೇಳ್ತೀನಿ. ಇದು ನಮ್ಮ ಹಾಸ್ಟೆಲ್ ಫ್ರೆಂಡ್ಸ್. ಇದೇ ನನಗೆ ಕ್ರೇಜ್. ಮಾಡಿರೋ ಎಂಜಾಯ್ಮೆಂಟ್, ಜಗಳಗಳು ಎಲ್ಲ ಮೆಮೊರೇಬಲ್. ಚೆನ್ನಾಗಿರುತ್ತೆ ಇಲ್ಲೆಲ್ಲ. ಫುಲ್ ವೈಬ್ಸ್. ನಮ್ ಅಡ್ಡ ಇದು ಕೂತ್ಕೊಳ್ಳೋದು ಇಲ್ಲ ಅಲ್ಲಿ ಕೆಳಗಡೆ ಜಾಗ ಇದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ. ಈ ಜಾಗ ನಮ್ ಫುಲ್ ಅಡ್ಡ. ಅದೆಲ್ಲ ನೆಮ್ಮದಿ ಪೀಸ್ ಆಗಿ ಹೆಂಗೋ ನೆಮ್ಮದಿ ಜೀವನ ನಡೀತಾ ಇದೆ. ಎಷ್ಟನೇ ಫ್ಲೋರ್ ನಿಮ್ದು? ಫಸ್ಟ್ ಫ್ಲೋರ್ ನಮ್ಮ ಹಾಸ್ಟೆಲ್. 3 ಫ್ಲೋರ್ ಇದೆ, 2 ಫ್ಲೋರ್ ಇದೆ. 2 ಫ್ಲೋರ್ ಇದೆ ನಮ್ದು. ಫಸ್ಟ್ ಅದ ನಿಂದು? ಪೂರ್ತಿ ಒಂದೇ ಮಚ್ಚ. ಪೂರ್ತಿ ನಿಂದ ಎಲ್ಲಿರೋದು? ನಿಂದು ನಮ್ದು ಒಳಗಡೆ ಪೂರ್ತಿ ಸೆಂಟ್ರಲ್ ಇದೆ. ಸೆಂಟ್ರಲ್ ಐತಾ?
ಹೆಂಗೈತಿ ನಿಂದು ಇದು ಹಾಸಿಗೆ ಬೆಡ್ ಎಲ್ಲ ಚೆನ್ನಾಗಿದೆ? ನಾವೇ ತಗೊಂಡಿರೋದಿಲ್ಲ ಯಾರು ತಗೊಂತಾರೆ, ನಾವೇ ತಗೊಂಡ್ ಇಲ್ಲಿ ಬೆಂಗಳೂರಿಂದ ತಂದ? ಇಲ್ಲೆಲ್ಲ ಲೋಕಲ್ ಅಲ್ಲಿ ತಗೊಂಡಿದ್ದೆ. ಅದಕ್ಕೆ ಎಷ್ಟಾಯ್ತು? ಏನ ಮಚ್ಚ, ಥರ್ಡ್ ಇಯರ್ ನೀ ಸೆಕೆಂಡ್ ಇಯರ್? ನಾವು ಸೆಕೆಂಡ್ ಇಯರ್. ಎಲ್ಲ ಒಂದೇನಾ? ಆ ಥರ ಏನಿಲ್ಲ, ಜೂನಿಯರ್ಸ್ ಸೀನಿಯರ್ಸ್ ಎಲ್ಲ ಒಂದೇ? ಎಲ್ಲ ಒಂದೇ ಅಷ್ಟು. ಆ ಕಡೆ ಫಸ್ಟ್ ಇಯರ್ ಸರಿ ಸಪ್ರೇಟ್. ಯಾರೋ ಲೈಟ್ ಗೀಟ್ ಎಲ್ಲ ಬಿಟ್ಟವನಲ್ಲಿ ಮಚ್ಚ, ಎಲ್ಲ ಮಿಣ ಅಂತಿರ್ತಾರೆ. ಲೇಡೀಸ್ ಅಷ್ಟಲ್ಲಿ? ಲೇಡೀಸ್ ಅಷ್ಟು. ಇದು ಫಸ್ಟ್ ಇಯರ್ ಅವ್ರದ್ದು. ಹಾಂ, ಇದು ಫಸ್ಟ್ ಇಯರ್. ಆ ಕಡೆ ಸೈಡು ಥರ್ಡ್ ಸೆಕೆಂಡ್. ನಿಮ್ಗೆಲ್ಲ ಅಲ್ಲೆಲ್ಲ ಅಲೋ ಇಲ್ವಾ? ಇಲ್ಲ ಮಚ್ಚ, ಎದುರಿಗೆ ಹೋದ್ರೆ ಗಾಡಿ ತಗೊಂಡೋಗ್ಬಿಟ್ರೆ ಆಂಟಿ ಅಂತೂ ವಾಚ್ಮ್ಯಾನ್ ಅಟ್ಬಿಡ್ತಾರೆ. ಏಕೆ? ಯಾಕಂದ್ರೆ ಇದೇ ಜೀಟ್ ಹಾಕೊಂಡು ನೋಡೋದು ನೀನು? ಅಟ್ಬಿಡ್ತಾರ? ಏಕೆ? ಅದೇ ಮಚ್ಚ ಬಿಡಲ್ಲ ಮಚ್ಚ, ಲೇಟ್ಸ್ ಅಷ್ಟು ನಮ್ಮ ನೆನಪು ನಾವು ಬಾಯ್ಸ್ ಬಿಡಲ್ಲ. ನಿಮ್ಗಿರುತ್ತಲ್ಲ ಕ್ರೇಜ್ ಹೋಗ್ಬೇಕು ಅಲ್ಲ ಅಂತೆಲ್ಲ? ಹೋಗ್ತಿರ್ತೀವಿ, ಹಾಂ, ಬಿಡಲ್ಲ. ಸೈಡಿಂದ ಹೋಗಲ್ಲ ಅಷ್ಟೇ. ಗಿಡ್ಡ ಎಲ್ಲ ಬೋಡ್ಸ್ಕೊಂಡ್ಬಿಡ್ತಾನೆ ಗಾಯ್ಸ್. ಇನ್ನೊಂದು ವಾರ, ನೆಕ್ಸ್ಟ್ ವಾರ ನಾವು ಬರೋಲ್ಲ ಬರ್ತಿರ್ತಾನಲ್ಲ. ನೆಕ್ಸ್ಟ್ ವಾರಕ್ಕೆಲ್ಲ ಫುಲ್ ಎಲ್ಲ ಕಿತ್ತಾಗ್ಬಿಡ್ತಾರೆ. ಫುಲ್ ಎಲ್ಲ ಗುಂಡ್ ಹೊಡ್ಸ್ಕೊಂಡು ತಿರುಪತಿಗೆ ಬೇರೆ ಹೋಗ್ತಾವನೆ. ಒಳ್ಳೆ ವೈಬಲ್ ಹೋಗಿ ಬರ್ತೀವಿ ತಿರುಪತಿಗೆಲ್ಲ. ಹೋಗ್ಬಿಟ್ಟು ಬರ್ಬೇಕಷ್ಟೇ. ದೇವ್ರ ದರ್ಶನ ಮಾಡ್ಕೊಂಡು ಬರ್ತಾ ಇರ್ಬೇಕು ಫ್ರೆಂಡ್ಸ್. ಅವಾಗ ಎಲ್ಲ ಒಳ್ಳೇದಾಗುತ್ತೆ. ನಾನು ಒಳ್ಳೆ ಒಂದು ಒಳ್ಳೆ ಟೈಮ್ ಗೈಸ್, ಒಂದು ವಾರದಿಂದ ಹೇಳ್ತಾ ಇದ್ದೀನಿ, ಒಳ್ಳೆ ಟೈಮ್ ಸೆಟ್ ಮಾಡ್ಬಿಟ್ಟು ಕರಿಯೋ, ಹೋಗೋಣ ಈಚೆ ಎಲ್ಲನ ಅಂತ. ಈಚೆ ಹೋಗೋದು ಕಣ. ಅದೇ ಮಚ್ಚ ನಾನು ಹೇಳಿದ್ದು, ಈಚೆ ಅಲ್ಲ ಗೈಸ್, ಬರ್ತಿ ಸುಮ್ಮನೆ ಬಂದು ಈಗ ಇಲ್ಲಿ ಹಾಸ್ಟೆಲ್ ನೋಡ್ಕೊಂಡು ಕಾಲೇಜ್ ನೋಡ್ಕೊಂಡು ಡೈರಿ ಹಂಗೆ ವಾಪಸ್. 2 ಸಲ ಬಂದಿದ್ದಾನೆ, ಇವತ್ತೊಂದು ಅವ್ನಿಗೆ ಹೇಳ್ತಾ ಇದ್ದೀನಿ, ಒಳ್ಳೆ ಟೈಮ್ ಸೆಟ್ ಮಾಡಿಬಿಟ್ಟು ಒಳ್ಳೆ ಡೇಟ್ ಒಳ್ಳೆ ಟೈಮ್ ಕರಿಯೋ. ಕರಿತೀನಿ. ನಮಗೂ ಯಾವುದು ಇಂಟರ್ನಲ್ಸ್ ಎಕ್ಸಾಮ್ ಇರೋದು ಟೈಮಲ್ಲಿ ಕರಿಯೋ ಅಂತ. ಶನಿವಾರ ಬಂದ್ರೆ ಸೆಟ್ ಮಾಡ್ಬೇಕಾದ್ರೆ ಚೆನ್ನಾಗಿರೋದು. ಭಾನುವಾರ ನಾನು ಬೆಂಗಳೂರಿಗೆ ಬರ್ತೀನಲ್ಲ. ಸರಿ, ಈ ಭಾನುವಾರ ಬಿಡಪ್ಪ, ನೆಕ್ಸ್ಟ್ ವಾರನ ಚೆನ್ನಾಗಿರೋದು ಒಂದು ಡೇಟ್. ನಿನಗೂ ಫ್ರೀ ಆಗಿರ್ಬೇಕು, ನಾವು ಫ್ರೀ ಆಗಿರ್ಬೇಕು ಅಂತ ಡೇಟ್ ಹೇಳು. ಸರಿತಾ, ಈಚೆ ಹೋಗೋಣ ಆರಾಮಾಗಿ ಒಂದು ದಿನ ಫುಲ್ಲು ಎಂಜಾಯ್ ಮಾಡ್ಕೊಂಡ್ ಬರೋಣ. ಇಲ್ಲ ತುಮಕೂರು ಫುಲ್ ಸುತ್ತಾರದು ಬಿಡೋಣ. ತುಮಕೂರು ಬಿಟ್ಟು ಈಚೆ ಹೋಗೋಣ ಬಿಡ. ತುಮಕೂರು ಬಿಟ್ಟೆ ಈಚೆ ಹೋಗೋಣ ಲೆಕ್ಕಾಚಾರನ. ತುಮಕೂರು ಸಾಯ್ಸ್, ಈ ಬೆಂಗಳೂರು ತುಮಕೂರೆಲ್ಲ ಬೇಡ. ಈ ಬೆಂಗಳೂರು ತುಮಕೂರು ಬಿಟ್ಟು ಈಚೆ ಹೋಗೋಣ. ಸರಿ, ಅದೇ ಬೆಂಗಳೂರು ಅದೇ ತುಮಕೂರು ಓಡಾಡೋಡ ಬೇಜಾರು ಆಗ್ಬಿಡೆ ನಂಗಂತ. ಸ್ವರ್ಗನೇ ಇದೆ, ಬೇರೆ ಕಡೆ ತೋರಿಸ್ತೀನಿ. ಇಲ್ಲಪ್ಪ, ವಿಡಿಯೋ ಮಾಡಿದಾಗ ತೋರಿಸ್ತಾನೆ ಬಿಡೋ. ಇವಾಗಲೇ ಸಸ್ಪೆನ್ಸ್ ಇರ್ಲಿ ಮಚ್ಚ ಜನಕ್ಕೆ. ಸಸ್ಪೆನ್ಸ್ ಹಂಗೆ. ನೆಕ್ಸ್ಟ್ ಸಲ ಬಂದಾಗ ನೋಡಿ ಸಸ್ಪೆನ್ಸ್. ಎಲ್ಲ ಕರ್ಕೊಂಡು ಹೋಗ್ತಾನಂತೆ, ನೋಡೋಣ ಅದು ಎಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ. ಹೋಗೋಣ ಬಾ, 10 ಜನಕ್ಕೆ ಎಲ್ಲಿ ಕರ್ಕೊಂಡು ಹೋಗ್ತೀವಿ? ಒಂದು ಕ್ಲೂನ ಕೊಡೋ ಎಲ್ಲಿಗೆ ಅಂತ. ಒಂಥರ ಸ್ವರ್ಗ ಇದೆ ಫ್ರೆಂಡ್ಸ್. ಸ್ವರ್ಗ ಅಂತ ಇದೆ. ಯಾವ ಸ್ವರ್ಗಪ್ಪ? ಕಾಲೇಜಲ್ಲಿ ಫಂಕ್ಷನ್ ಒಂದು ಇದೆ ಮಚ್ಚ, ಒಂದು ಸ್ವರ್ಗ ಅಂತಾನೆ ಒಂದು ಪ್ಲೇಸ್ ಇದೆ. ಜೋರ ಕಡೆ ಕೇಳಿಸಲ್ಲ. ಸ್ವರ್ಗ ಅಂತಾನೆ ಒಂದು ಒಳ್ಳೆ ಟೈಮ್ ಫಿಕ್ಸ್ ಮಾಡ ನೀನ್ಲೇ. ಮಾಡೋಣ ಕಣ. ಒಳ್ಳೆ ಟೈಮ್ ಫಿಕ್ಸ್ ಮಾಡು. ಫಿಕ್ಸ್ ಮಾಡ್ಬಿಟ್ಟು ಗಾಡಿ ಇಲ್ಲ, 3 ಜನ ಬಿಡ. ಇದೇ ಗಾಡಿಯಲ್ಲಿ 3 ಜನ ಹೋಗೋಣ. 3 ಜನ ಮಾಡ್ಕೊಂಡು ತುಮಕೂರು ಬಿಟ್ಟು ಹೆಂಗಿರಿ ಹೋಗ್ತೀವಿ. ಪೊಲೀಸ್ ಅವರೆಲ್ಲ ಏನಿರಲ್ಲ, ಔಟ್ಸ್ಕರ್ಟ್ಸ್ ಹೋಗೋಣ. ಒಳ್ಳೆ ಮಸ್ತಾಗಿ ಎಂಜಾಯ್ ಮಾಡ್ಕೊಂಡ್ ಬರೋಣ. ನೀನ್ ಒಳ್ಳೆ ಟೈಮೇ ಹೇಳ್ತಿಲ್ಲ, ಅಲ್ಲಿ ಡೇಟೇ ಸೆಟ್ ಮಾಡ್ತಿಲ್ಲ ಅಲ್ವಾ ನೀನ್ ಮೇನ್ ಮಚ್ಚ. ಮಾಡ್ತೀನಿ. 2-3 ದಿನದಲ್ಲಿ ಫೋನ್ ಹಾಕ್ತೀಯ ಡೇಟ್? ಎಲ್ಲ ಮಚ್ಚ. ಈಗ ಸರಿ, ನಾವು ತಿರುಪತಿಗೆ ಹೋಗ್ಬಾರ ತನಕ ಸುಮ್ಮನೆ. ಸರಿ, ತಿರುಪತಿಗೆ ಹೋಗಿ ಬಂದ್ಮೇಲೆ ಏನಪ್ಪ? 5ನೇ ತಾರೀಕು ಮೇಲೆ ಅದಕ್ಕೂ ಹೇಳ್ತೀನಿ. 5ನೇ ತಾರೀಕು ಮೇಲೆ? 5ನೇ ತಾರೀಕು ಮೇಲೆ ಪಕ್ಕ ನಾನು ಫೋನ್ ಹಾಕ್ತೀನಿ. ಪಕ್ಕ ತಾನೆ 5ನೇ ತಾರೀಕು ಮೇಲೆ? 5ನೇ ತಾರೀಕು ಮೇಲೆ ಫೋನ್ ಹಾಕ್ತೀನಿ. RCB ಮ್ಯಾಚ್ ಐತೆ ನೋಡಿ ಫ್ರೆಂಡ್ಸ್. ಇವತ್ತು RCB ಮತ್ತೆ GT ಮ್ಯಾಚ್ ಇದೆ. ಯಾರು ಗೆಲ್ಬೋದು ಟಾಸ್ ನೀವೇ ಗೆಸ್ ಮಾಡಿ. ನಾಳೆ ಬರೋಷ್ಟಲ್ಲಿ ಫುಲ್ ಮ್ಯಾಚೇ ಮುಗ್ದೇ ಕೂಡ. ನಾಳೆ ಬ್ಲಾಗ್ ಬರೋಷ್ಟಿದ್ಲೇ ನೀನು ಇನ್ನೂ ಗೆಸ್ ಮಾಡಿ ಅಂತ ಹೇಳ್ತೀಯಲ್ಲ ನೀನು. ಒಂದು ಶಾರ್ಟ್ ವಿಡಿಯೋ ಮಾಡಿ ಹಾಕ್ಮಚ್ಚ ಅಂತವನು. ಈಗ ಟೈಮ್ ಆಗೋಗಿದ್ವಿ ಗೈಸ್. ಇದೊಂದು ರೀಲ್ ಕೂಡ ಬಿಡೋಕ್ಕಾಗಲಿಲ್ಲ. ಟೈಮ್ ನೋಡ್ರಿ ಅವಲೇ 6:28. ಇದು ರೀಲು ಇಲ್ಲ ಏನಿಲ್ಲ, ಬೆಳಗ್ಗೆ ಒಂದು ಬ್ಲಾಗು, ಆ ಬ್ಲಾಗೇ ಇವತ್ತು ಅಷ್ಟೇ. ಈ ಬ್ಲಾಗು ನಾಳೆ ಬರುತ್ತೆ. ಈ ವ್ಲಾಗ್ ನಾಳೆ ಬರುತ್ತೆ. ನಾಳೆ ಮಾಡೋದು ನಾಡಿದ್ದು ಬರುತ್ತೆ ಅಷ್ಟೇ. ಡೈಲಿ ಒಂದೊಂದು ಬ್ಲಾಗ್ ಬರ್ತಾ ಇರುತ್ತೆ. ಈ ನನ್ನ ಮಗ ನೋಡಿದ್ರೆ ಟೈಮ್ ಮಾತ್ರ ಸೆಟ್ ಮಾಡ್ತಿಲ್ಲ, ಡೇಟ್ ಮತ್ತೆ ಸೆಟ್ ಮಾಡ್ತಿಲ್ಲ. ಬರೀ ಅವಾಗಿಂದ ಒಂದೇ ಟಾಪಿಕ್, ಟೈಮು. ನಾನು ಹೇಳ್ತೀನಿ ಅಂತ ಹೇಳ್ತೀನಿ, ಕೇಳ್ತಾ ಇಲ್ಲ. ಓದ್ವರ್ರಿ ಡೆಲ್ಲ ಹೊಡೆದೇಡ ನೀನು. ಮಚ್ಚ ಹೇಳ್ತೀನಿ ಮಚ್ಚ. ಇನ್ನು ಟೈಮಿಗೆ ಮಚ್ಚ ಸ್ವಲ್ಪ ಕಾಸು ಅಡ್ಜಸ್ಟ್ ಮಾಡ್ಕೊಂತ ಇದ್ದೀನಿ ನಾನು, ಅಷ್ಟೇ ಏನಿಲ್ಲ. ನಾನು ಸ್ವಲ್ಪ ಕಾಸು ಬರೋದಿದೆ, ಅಡ್ಜಸ್ಟ್ ಮಾಡ್ಕೊಂತಾನೆ. ಕಾಸು ಬಂದಿದ ತಕ್ಷಣ ಫೋನ್ ಹಾಕೋದು ನಮ್ಮ ಹುಡುಗಂಗೆ. ಬರ್ತಾರೆ, ಎಂಜಾಯ್ ಮಾಡ್ಕೊಂಡು ಹೋಗೋದು ಅಷ್ಟೇ. ಸರಿ ಹಾಕೋಣ ಎಲ್ಲ ದೊಡ್ಡ ಚೆನ್ನಾಗಿರೋ ಪ್ಲೇಸ್. ರೆಸಾರ್ಟ್ಗೆ ಹೋಗ್ಬೇಡ ಅಲ್ಲನಾ? ರೆಸಾರ್ಟ್ಲೇ ವಾಚ್ಮ್ಯಾನ್ ಅಂಕಲ್ ಫುಲ್ ರಗಡ. ಮಾತ್ರ ಕೂಲ್ ಅಂಕಲ್. ಕೂಲಾ? ಫುಲ್ ಎಗರಾಡ್ತಾನೆ ವಾಚ್ಮ್ಯಾನ್. ಹಂಗೇನಿಲ್ಲ, ಅಂಕಲ್ ಫುಲ್ ಸಾಫ್ಟ್. ಬರ್ತಾರೆ ತಡಿ ಏನಪ್ಪ ಅಂತ ವಾದಿಸ್ಕೊಂಬರ್ತಾರೆ. ಎಲ್ಲ ಐತಾರೆ ಅಂಕಲ್ ನಮ್ಮ ಹತ್ರ. ನಾನು ಬರಲ್ಲ, 6:15 ಟೈಮ್ ಆಗುತ್ತೆ. ಅದು ಫುಲ್ ಜಾಮ್ ಇರುತ್ತೆ, ರೋಡ್ಗಳು ಲೇಟ್ ಆಗುತ್ತೆ. ಮಾಮು ಇವಾಗ ತಡಿ, ಈ ಟ್ರೈನು ನಾನು ತುಮಕೂರು ಲೇ ಡಾನ್, ನನಗೆ ಇಲ್ಲಿ ಹೋಗಕ್ಕೆ 1.5 ಗಂಟೆ ಬೇಕು ಡಾನ್. ಹೇಳೋದು ಅರ್ಥ ಮಾಡ್ಕೊ. ಅವಲ್ಲೇ ನೋಡಲಿ ಗಾಯ್ಸ್, 6:30 ಆಗೈತೆ. ಇವ್ನು ಇನ್ನೂ ಇರು ಅಂತ ತಲೆಗೆ ಆಗ್ತಾವನೆ. ಫ್ರೆಂಡ್ಸ್ 7:15 ತನಕ ಆದ್ರೆ ತುಮಕೂರಿಂದ ಇವನಿಗೆ ಟ್ರೈನರ್ಸ್ ಕಳಿಸ್ತೀನಿ. ಲೇ ಗಾಡಿಯಲ್ಲಿ ಏನಕ್ಕೋ ಬಂದಿರೋದ್ಲೇ? ಗಾಡಿ ನಾನು ಇಟ್ಕೊಂತೀನಿ ಫ್ರೆಂಡ್ಸ್. ಗಾಡಿ ನೀನು ಹಿಡ್ಕೊಂತೀಯ? ಗಾಡಿ ನೀನು ಹಿಡ್ಕೊಂತೀಯ? ಗಾಯ್ಸ್, ಹೆಲ್ಮೆಟ್ ತಗೊಂಡು ಗಾಡಿ ಹಾಕೊಂಡು ಬಂದ್ರೆ ಅವ್ನು ಗಾಡಿ ಹಿಡ್ಕೊಂತ ಅಂದ್ರೆ ಟ್ರೈನ್ ಹತ್ತಿಸ್ತಾನ ನನ್ನ. ನೋಡಿ ಫ್ರೆಂಡ್ಸ್, ಎಂತ ಒಳ್ಳೆ ಫ್ರೆಂಡ್ ಇದೀನಿ ಅಂದ್ರೆ ಹೇಳ್ರಿ. ಟ್ರೈನ್ ಹತ್ತಿಸ್ತಾನಂತೆ. ನಾನು ನಾಳೆ ಕಾಲೇಜಲ್ಲಿ ಟ್ರೈನಲ್ಲಿ ಹೋಗ್ಬೇಕಾ ನಮ್ಮ ಮನೆಯಿಂದಾನೆ?
ನೋಡಿ ಫ್ರೆಂಡ್ಸ್, ಹಾ? 20 ರೂಪಾಯಿ ಕೊಟ್ಟು ಟಿಕೆಟ್ ಹೋಗೋದಂಗೈತೆ, ಬಾ 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 20 ರೂಪಾಯಿ ಬೇಡಪ್ಪ ನಂಗೆ ಅಷ್ಟೊಂದು ಸೇಫ್ಟಿ ಏನ್ ಬೇಡ, ಆರಾಮಾಗಿ ಗಾಡಿಯಲ್ಲಿ ಪೀಸಾಗಿ ಒಬ್ನೇ ನೆಮ್ಮದಿಯಾಗಿ ಹೋಗ್ತೀನಿ. ನಿಮ್ದೇ ಆರಾಮ್ಸೆ ಹೋಗ್ತೀನಿ ಗೈಸ್. ಸರಿ ಫ್ರೆಂಡ್ಸ್, ಇವತ್ತಿಗಿಷ್ಟೇ. ಇವನಿಗೆ ಹೊಲ್ಟವನೆ, ಏನ್ ಮಾಡೋಕ್ಕಾಗಲ್ಲ. ಇರು ಅಂದ್ರೂ ಇರಲ್ಲ ಅಂತ ನನ್ನ ಮಗ. ಒಂದ್ ದಿವಸ ಟೈಮ್ ಫಿಕ್ಸ್ ಮಾಡ್ತೀನಿ, ನೀವು ಬನ್ನಿ, ಇನ್ನೂ ಕರ್ಕೊಂಬತ್ತೀನಿ, ಮಾಡೋಣ. ಅವ್ರ ಹೆಂಗೋ ಬರ್ತಾರಲ್ಲ, ವಿಡಿಯೋ ನೋಡ್ತಾರಲ್ಲ ಅವಾಗ ಬರ್ತಾರಷ್ಟೇ. ಹಂಗೆ ಡಾನ್. ಸರಿ ಡಾನ್ ಬರ್ಲಾ? ಸರಿ ಮಚ್ಚಿ. ನೀನ್ ಇಳಿದ್ರೆ ತಾನೇ ಸರಿ ಮಚ್ಚಿ ಅಂತ ಕುತ್ಕೊಂಡೆ. ಹಾ ಏನ್ ಹೇಳಿ ಸಮಾಚಾರ ಏನ? ಏನಿಲ್ಲ, ನೆಮ್ಮದಿಯಾಗಿ. ಇವಾಗ ಏನ್ ಮಾಡ್ತೀಯಾ? ಇವಾಗ ಮಚ್ಚಿ, ಇವಾಗ IPL ಸ್ಟಾರ್ಟ್ ಆಗುತ್ತೆ, ಇನ್ನೊಂದು ಅವರ್ ಮ್ಯಾಚ್ ನೋಡ್ಕೊಂಡು ಟಾಸ್ ನೋಡ್ಬೇಕು. ಟಾಸ್ ಯಾವ್ದಾಗುತ್ತೋ ಅದ್ರ ಮೇಲೆ ನಮ್ಮ ಹುಡುಗರ ಜೊತೆ ಒಂದ್ ಸ್ವಲ್ಪ ಅನಾಲಿಸಿಸ್ ಮಾಡ್ಬೇಕು. ಟಾಸ್ ಬಗ್ಗೆ ಅನಾಲಿಸಿಸ್. ಇನ್ನು 5 ನಿಮಿಷ ಮಚ್ಚಿ. ಈಗ ಕರೆಕ್ಟ್ ಆಗಿ ಈಗ 6:15 7:45 ಫೋನ್ಗಳು ಶುರು ಆಗ್ತವೆ. ಕರೆಕ್ಟ್ ಆಗಿ 7:45 ಸ್ಟಾರ್ಟ್ ಆಯ್ತಾ, ಅಲ್ಲೊಂದು ಸಭೆ ಆಗುತ್ತೆ. ಆ ಸಭೆಯಲ್ಲಿ ಅನಾಲಿಸಿಸ್ ಮಾಡ್ತೀವಿ ನಾವು ಪ್ಲೇಯರ್ಸ್ ನ. ಅಲ್ಲ ಇವ್ರ ಮನೇಲಿ ಓದ್ಕೊಳ್ಳೋ ಅಂತ EC ಕೊಡಿಸ್ಬಿಟ್ಟು ಬೆಂಗಳೂರಿಂದ SIT ಕಾಲೇಜಿಗೆ ಕಳ್ಸಿದ್ರೆ ಇವ್ರು ಇಲ್ಲಿ ಕುತ್ಕೊಂಡು ಮ್ಯಾಚ್ ಯಾವ್ದು ಅಂತ ಅನಾಲಿಸಿಸ್ ಮಾಡ್ತಾನಂತೆ. ನಾವು ಬರೀ ಅನಾಲಿಸಿಸ್ ಮಾಡೋಣ, ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಇನ್ವೆಸ್ಟ್ ಮಾಡ್ತಾರಂತೆ ಗೈಸ್. ಏನ್ ಇನ್ವೆಸ್ಟ್ಮೆಂಟ್ ಮಾಡ್ತೀಯಪ್ಪ? ಪ್ಲೇಯರ್ಸ್ ನ ಅನಾಲಿಸಿಸ್ ಮಾಡ್ಬಿಟ್ಟು ಅದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು. ಇನ್ವೆಸ್ಟ್ ಮಾಡಿದಾಗ ನಮಗೆ ರಿಟರ್ನ್ಸ್ ಚೆನ್ನಾಗಿ ಬರುತ್ತೆ. ಸುಮ್ನೆ ಹಾಕಕ್ ಹೋದ್ರೆ ಅಲ್ಲ ಗೈಸ್, ಇವ್ರ ಮನೇಲಿ ಇವನ್ಗೋಸ್ಕರ 2.5 ಲಕ್ಷ ಇನ್ವೆಸ್ಟ್ ಮಾಡವ್ರೆ. ಇನ್ನ ನೋಡಿದ್ರೆ ಇವ್ರು ಬೇರೆದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾನಂತೆ. ಚಿಕ್ಕ ಪುಟ್ಟ ಖರ್ಚು, ಹಾಸ್ಟೆಲ್ ಇರ್ತೀವಿ, ಚಿಕ್ಕ ಪುಟ್ಟ ಖರ್ಚು ಮಾಡ್ಕೊಬೇಕಂದ್ರೆ ಈ ತರ ಒಂದು ಇನ್ವೆಸ್ಟ್ಮೆಂಟ್ ಕೆಲಸ ಮಾಡ್ತಾ ಇರ್ಬೇಕು. ಮಾಡಪ್ಪ ಗೊತ್ತಾದ್ರೆ ಮೆಟ್ನಾಗ ಈ ವಿಡಿಯೋ ಅಕಸ್ಮಾತ್ ಏನಾನ ನಿಮ್ಮಮ್ಮ ಯೂಸ್ ಮಾಡ್ತಾರೆ ನೋಡಿ, ಇನ್ಸ್ಟಾಗ್ರಾಮ್ ಇಲ್ಲ ಯೂಟ್ಯೂಬ್ ಏನ ನಿಮ್ಮಮ್ಮ ಯೂಸ್ ಮಾಡ್ತಾರಲ್ಲ, ಅದ್ರಲ್ಲಿ ಏನಾದ್ರು ಅಪ್ಪಿ ತಪ್ಪಿ ಈ ವಿಡಿಯೋ ನಿಮ್ಮ ಅಮ್ಮಂಗೆ ಸಜೆಸ್ಟ್ ಹೆಂಗೆ ಅಂತ ಹೇಳ. ನಂದು ನಮ್ಮ ಅಮ್ಮದು ಒಂದೇ ಜಿಮೇಲ್. ತಗೋ ನನ್ನ ಮಗ ಹಾಕೋ ವಿಡಿಯೋ ನಾನು ನೋಡ್ತೀನಿ, ನಮ್ಮ ಅಮ್ಮನ ನೋಡ್ತೀನಿ. ನೋಡ್ತಾರಾ? ಅಲ್ಲಿ ತೋರಿಸ್ತದಪ್ಪ ಈ ಮೇನ್ ತಮ್ನೇಲ್ ಅಂದ್ರೆ ಇವಂದೇ ಫೋಟೋ ಇವತ್ತು ನಾಳೆ ತಮ್ನೇಲಲ್ಲಿ ಒಳ್ಳೆ ಪೋಸ್ಟ್ ಕೊಟ್ಟು ಹೇಳ್ತೀನಿ. ಗೈಸ್ ಇದೇ ನಾಳೆ ತಮ್ನೇಲ್ ಪಕ್ಕ. ಇವ್ರ ಅಮ್ಮ ಅಂತೂ ಓಪನ್ ಮಾಡಿ ನೋಡ್ಲೇಬೇಕು ಈ ವಿಡಿಯೋ. ನನ್ನ ಮಗ ಏನ್ ಮಾಡ್ತಾನೆ SIT ಕಾಲೇಜಲ್ಲಿ ಅಂತ. ಫ್ರೆಂಡ್ಸ್ ಹಂಗೆಲ್ಲ ಅರ್ಥ ಮಾಡ್ಕೊಂಬಿಟ್ರಿ, ಇದು ನಾನಲ್ಲ, ಇದು ಮಾತಾಡ್ತಾ ಇರೋದು. ನನ್ನ ಎಡಿಟ್ ಮಾಡೋನೆ ಅಷ್ಟೇ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ, ನಮಸ್ಕಾರ ಕಾರಣ. ನೀನ್ ಏನ್ ಮಾತಾಡ್ತಿರೋದಾ? ನೋಡಿ ಫ್ರೆಂಡ್ಸ್, ನಾನು AI ಡಾಟ್ ಯಾವ ಕಂಪ್ನಿ ತಯಾರು ಮಾಡಿರೋದು ಹೇಳೋದು? ನಾನು ಎಲಾನ್ ಮಸ್ಕ್ ತಯಾರು ಮಾಡಿದ್ದಾನೆ. Negative things in the world. There's a lot of terrible things that are happening. ಅಷ್ಟೇ ಇರೋದು SIT ಅಲ್ಲ? SSIT ಇರೋದು SSIT ಅಲ್ಲಿ. ಹಾಸ್ಟೆಲ್ ಇದ್ದೀನಿ. ಚಾರ್ಜಿಂಗ್ ಡೈಲಿ ಫುಡ್ ಏನು ಚಾರ್ಜಿಂಗ್? ಹಾಸ್ಟೆಲ್ ಫುಡ್ ಹೆಂಗಿರುತ್ತೆ? ಹಾಸ್ಟೆಲ್ ಫುಡ್ ಲೇ ರೋಬೋ ಏನಾನ ಹಾಸ್ಟೆಲ್ ಫುಡ್ ತಿನ್ನುತ್ತೆ, ನಾನು ಚಾರ್ಜಿಂಗ್ ಕಣಲೇ. ನಾನು ಹ್ಯೂಮನ್ ಪ್ಲಸ್ ರೋಬೋ, ಅದರ್ಥ ಮಾಡ್ಕೋ. ಹೊಟ್ಟೆಗೆ ಮಾತ್ರ ಹ್ಯೂಮನ್ದೇ, ಹಂಗೆ ಚಾರ್ಜಿಂಗ್ ಮಾತ್ರ ಬೇರೆ ಬೇರೆ ಲೆಕ್ಕಾಚಾರ. ನಿಂಗೆ ಅರ್ಥ ಆಗಲ್ಲ ಮಚ್ಚ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಹಂಗೆ ಅಲ್ಲಿ ಸಿವಿಲ್ ಇಂಜಿನಿಯರ್, ಸಿವಿಲ್ ಕೆಲಸ ಮಾಡ್ಕೋ. ನಾವು ಎಲೆಕ್ಟ್ರಿಷಿಯನ್ಸ್, ಬ್ರಾಂಚ್ ಅವರು ಮಾಡ್ಬಿಟ್ಟು ಅನಾಲಿಸಿಸ್ ಮಾಡ್ತೀವಿ. ಬಾ ನೀನ್ ಏನ್ ಮಾಡ್ತೀಯ ನೋಡ್ತಿಲ್ಲೇನಪ್ಪ? ಗಿಡ್ಡ ಬಿಡ್ಕೊಂಡು ದೇವ್ರಿಗೋಸ್ಕರ ಫುಲ್ಲು ದೇವ್ರಿಗೆ ಹೋದ್ಮೇಲೆ ಹ್ಯಾಂಡ್ಸಮ್ ಆಗಿ ಹೋಗ್ತೀಯಾ, ಗುಂಡೆಲ್ಲ ಹೊಡ್ಸ್ಕೊಂಡು. ಆಗ ಹ್ಯಾಂಡ್ಸಮ್ ಡೌನ್ ಆಗೋಗ್ತೀಯಾ. ಡೈಲಿ ಒಂದೊಂದು ಪೋಸ್ಟ್ ಬೇರೆ ಬಿಡ್ತಾನೆ ಗೈಸ್, ಫುಲ್ಲು ಭರ್ಜರಿಯಾಗಿ ಮಾಡ್ಬೇಕಲ್ಲ, ಜೀವನ ನಡೆಸ್ಬೇಕಲ್ಲ. ಜೀವನ ನೋಡಿ ಯಾವ್ದನ್ನ ಪೋಸ್ಟ್ನೇ ಜೀವನ ನಡೆಸ್ತಾರೇನೋ. ನಾನು ಇನ್ಸ್ಟಾಗ್ರಾಮ್ನ ಟ್ಯಾಗ್ ಮಾಡಕ್ಕೆ ಎಲ್ಲ ಫಾಲೋವರ್ಸ್ ಮಾಡಿ. ಗೈಸ್ ಇನ್ಸ್ಟಾಗ್ರಾಮ್ ಬೇರೆ ಟ್ಯಾಗ್ ಮಾಡ್ಬೇಕಂತೆ. ಜೀವನ್ ಡಾನ್ ಅಂತ, ಜೀವನ್ ಡಾನ್ 8 ಸರ್ಚ್ ಮಾಡಿ. ಬೇಕಾದ್ರೆ ಸೊಳ್ಳೆಗಳು ಕಟ್ಟಲ್ಲಿ ನಿಮ್ಮ ಹಾಸ್ಟೆಲಲ್ಲಿ ಏನ ಇವು ಏನು ಮಾಡಕ್ಕಲ್ಲ ಮುಂಚೆ. ಸೊಳ್ಳೆನು ನಮ್ಮ ಥರ ಜೀವಿ ಕಣೋ, ಅದೂ ಇಲ್ಲಿ ಜೀವನ ನಡೆಸ್ತಾ ಇದ್ದೀವಿ. ನಿಮ್ಮ ರೂಮಲ್ಲೇ ಬರ್ತಾವ ಸರಿಯಾಗಿ ಪಾರ್ಟ್ನರ್ಶಿಪ್ ಇವೇನಾ? ಫುಲ್ ಪಾರ್ಟ್ನರ್ಸ್. ನಮ್ಗಂತೂ ರಾತ್ರಿ ಸಾಂಗ್ ಆಡ್ತವೆ. ಏನು ಅದು ಒಂದು ಟ್ಯೂನ್ ಆಡೋಕು? ಟ್ಯೂನ್ ಹಾಕು ಇನ್ನೊಂದ್ಸಲ ಅಂತ ಆಡ್ತಾ. ಟೈಮ್ ಆಗೈತೆ ನನ್ಗೂನು. ಬರೋಣ, ಟೈಮ್ ಆಗಿದೆ. ಯಾವ್ದಾದ್ರು ತೆಗಿಬೇಕು ತೆಗೆದ್ಬಿಡು ಮಚ್ಚಿ. ಮನೇಲಿ ಮೆಟ್ನಾಗ ಹಾಕ್ಬಿಡ್ತಾರೆ ಮಿಸ್ ಮಾಡಿದ್ರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಪರವಾಗಿಲ್ಲ ಗೈಸ್,
ನೋ ಎಡಿಟಿಂಗ್. ಇವ್ರ ಅಮ್ಮ ಬೇರೆ ನೋಡ್ತಾರೆ ಅಂತಿದ್ದೀನ. ನಿಮ್ಮ ಅಮ್ಮ ನೋಡ್ಲಿ ಬಿಡ. ನಾನು ಫೋಟೋ ನೋಡಿದ್ರೆ ಪಕ್ಕ ನೋಡ್ತಾರೆ ನನ್ನ ಮಗ ಬಿಡ. ಎಲ್ಲೋಗಿದ್ದ ಅಂತ. ಬಿಡ ಮಚ್ಚಿ, ಎಲ್ಲಿಲ್ಲ SIT ಕಾಲೇಜಲ್ಲ, ಅವನೇ ನಮ್ಮ ಮಗ ಅನ್ಕೋತಾರೆ. ನಿಮ್ಮ ಅಮ್ಮ ಏನೇನು ಅನ್ಕೋತಾರೆ ಗೊತ್ತು ಎಲ್ಲಿ ಹೋಗ್ತೀನಿ ನಾನು. ಬಿಟ್ರೆ ಹಾಸ್ಟೆಲ್ ಬಿಟ್ರೆ ಕಾಲೇಜ್ ಬಿಟ್ರೆ ಅಷ್ಟೇ. ಅಷ್ಟೇ ಜೀವನ. ಲೇ ಟೈಮ್ ನೋಡಿ ಗಾಯ್ಸ್, ಅವಲೇ 35 ಆಗೋಯ್ತು ಇಲ್ಲೇ. ಇನ್ನು ಬೆಂಗಳೂರಿಗೆ ಹೋಗೋದು ಯಾವಾಗ? ಇವ್ನು ನೋಡಿದ್ರೆ ಬಿಡ್ತಾನೆ ಇಲ್ಲ ಇನ್ನು, ಅದು ಇದು ಅಂತ ತಲೆಗೆ ಹಾಕ್ತಾನೆ ಅವನೇ. ನಾನು ತಲೆಗೆ ಹಾಕ್ತೀನಿ ನೋಡಿ. ಈ ಅಮ್ಮಾಯಕ ಮಖ ನೋಡಿ. ಏನೇನಾ? ಈ ಅಮ್ಮಾಯಕ ಮಗುನ ಮಖನ ನೋಡಿ. ಬಾ 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 ಲೇ, ಆ ಶೇಷಾದ್ರಿಪುರಂ ಕಾಲೇಜಲ್ಲಿ ಇದ್ದಾಗ ಹೆಂಗಿದ್ದ ನೀನು? ಗೈಸ್ ಕಾಲೇಜ್ ಬಿಟ್ರೆ ಇವನು ಕಾಂಪೋಸಿಟ್ ಕಾಲೇಜು ಶೇಷಾದ್ರಿಪುರಂ, ನಾನು ಮೇನ್ ಕಾಲೇಜು. ಅಲ್ಲಿಂದ ಬಸ್ ಸ್ಟ್ಯಾಂಡ್ ಬರ್ಬೇಕಂದ್ರೆ ಒಂದು 300 to 200 ಮೀಟರ್ಸ್ ಐತೆ ಗೈಸ್. ನಮ್ಮ ಕಾಲೇಜ್ ಇವ್ರ ಕಾಲೇಜ್ ಬಸ್ ಸ್ಟ್ಯಾಂಡ್ಗೆ ಇಬ್ರು ಒಂದೇ ಬಸ್ ಸ್ಟ್ಯಾಂಡ್ ಬರಬೇಕು. ಅಣ್ಣ ದಿನಕ್ಕೊಂದೊಂದು ಹುಡುಗಿನ ಹಾಕೊಂಡ್ ಬರ್ತಿದ್ದ ಗೈಸ್ ಬಸ್ ಸ್ಟ್ಯಾಂಡ್ ಅಲ್ಲಿ. ದಿನಕ್ಕೊಂದೊಂದು ಹುಡುಗಿ ಗೈಸ್ ಕೇಳಿದ್ರೆ, ಮಚ್ಚಿ ನಮ್ಮ ತಿಂಗಿ, ಮಚ್ಚಿ ಇವತ್ತು ಯಾರೋ ನಮ್ಮ ತಿಂಗಿ, ನಾಳೆ ಸಿಗ್ತಾನೆ ಮತ್ತೆ ಯಾರೋ ಮಚ್ಚಿ ನಮ್ಮ ತಿಂಗಿ. ಗೈಸ್ ಡೈಲಿ ಒಂದೊಂದು ಹುಡುಗಿನ ಹಾಕೊಂಡು ಅವ್ರ ಕಾಲೇಜಿಂದ ಬಸ್ ಸ್ಟ್ಯಾಂಡ್ ವರೆಗೂ ಪಕ್ಕ ಬರೋನು. ಯಾರಪ್ಪ ಅವರೆಲ್ಲ? ಇನ್ನೇನ್ ಫ್ರೆಂಡ್ಸ್, ನನ್ನ ಮಕ್ಳಿಗೆಲ್ಲ ನನ್ನ ಗರ್ಲ್ ಫ್ರೆಂಡ್ಸ್ ಅಂತ ಹೇಳ್ಕೊಂಬ. ಗರ್ಲ್ ಫ್ರೆಂಡ್ಸ್ ಮಚ್ಚ, ಗರ್ಲ್ ಫ್ರೆಂಡ್ಸ್ ಅಲ್ಲ, ಗರ್ಲ್ ಫ್ರೆಂಡ್ಸ್. ಓ ಗರ್ಲ್ ಪ್ಲಸ್ ಫ್ರೆಂಡ್. ಗರ್ಲ್ ಫ್ರೆಂಡ್ ಅಂದ್ರೆ ಅದೊಂದು ಮೀನಿಂಗು, ಗರ್ಲ್ ಪ್ಲಸ್ ಫ್ರೆಂಡ್ ಅಂದ್ರೆ ಇನ್ನೊಂದು ಮೀನಿಂಗು. ಗರ್ಲ್ ಫ್ರೆಂಡ್ಸ್. ಬಾ 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 ಬಾ. ಅದೇ ಹೇಳ್ಕಂತಿಲ್ಲ ಅಷ್ಟೇ. ಇಲ್ಲಿ ಅವೆಲ್ಲ ಬಿಟ್ಟಿದೆಯಲ್ಲ ಬಾ. ಇಲ್ಲ ಅವೆಲ್ಲ ಮಚ್ಚಿ ಇವೆಲ್ಲ ಅಲ್ಲಿ ಎಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಓಡಾದಂಗಿಲ್ಲ ಓಡಾಡಿದ್ಯಾ? ಇಲ್ಲ ಓಡಾಡ್ಬಿಟ್ರೆ ತುಂಬಿಡ್ತಾರೆ. ಚೆನ್ನಾಗಿ ಸರಿ ಇಲ್ಲ ಫ್ರೆಂಡ್ಸ್. ಅಮ್ಮ ಏನ್ ಫೀಲ್ ಉಂಟದ ಮಾಮಯ್ಯ. ಇಲ್ಲಿ ತಲೆಗೆ ಒಂದೊಂದು ಲವರ್ಸ್ ಇದಾರೆ ಫ್ರೆಂಡ್ಸ್. ನಮ್ ಸಿಂಗಲ್ಸ್ ಏನೋ ನೀ ಸಿಂಗಲ್ಲ? ಸಿಂಗಲ್ ಫ್ರೆಂಡ್ಸ್. ನಿನ್ನ ಇನ್ಸ್ಟಾ ಐಡಿ ಗೊತ್ತು? ನಿನ್ನ ಇನ್ಸ್ಟಾ ಐಡಿ ಕೊಡೋ, ಒಂದು ನಿಮಿಷ ನೋಡೋಣ. ಓಪನ್ ಮಾಡ್ಕೊಡ ನಿನ್ನ ಇನ್ಸ್ಟಾ ಐಡಿ. ತೋರಿಸ್ಬಾರ್ದು. ಬೇಡ ಪರವಾಗಿಲ್ಲ ಪರವಾಗಿಲ್ಲ ಪರವಾಗಿಲ್ಲ. ಆಗ ಹೆಂಗಿದ್ದಣ್ಣ ನೀನು? ಒಂದೊಂದು ಹುಡುಗಿನ ಹಾಕೊಂಡ್ ಬರ್ತಿದ್ದೆ. ಕೇಳಿದ್ರೆ ಪ್ರತಿ ದಿವಸ ಒಬ್ಬೊಬ್ಳು ಒಂದೊಂದು ತಿಂಗಿ ಫ್ರೆಂಡ್. ಸಾರಿ ತಿಂಗಿ ಅಂತಿಲ್ಲ ಗೈಸ್, ಸಾರಿ ಫ್ರೆಂಡ್ ಅನ್ನೋನು. ಪ್ರತಿ ದಿನ ಒಂದೊಂದು ಹುಡುಗಿನ ಫ್ರೆಂಡ್ ಅನ್ನೋನು. ಒನ್ ಟೈಮ್ ಫ್ಯೂಚರ್ ಅಲ್ಲಿ ಹೇಳೋದ್ ಬೇಕಲ್ಲ ಫ್ರೆಂಡ್ಸ್ಗೆಲ್ಲ, ಏನೇನ್ ಮಾಡಿದ್ಯಾ ಫ್ರೆಂಡ್ಸ್ಗೆಲ್ಲಪ್ಪ, ನಿಮ್ ಮಕ್ಳಿಗೆ ಹೇಳ್ಬೇಕು ಅನ್ನೋ. ಆಯ್ತು ಮಚ್ಚ, ಮಕ್ಳಿಗೆ ಅನ್ಕೋ. ಹಾ ಅವ್ರಿಗೆ ಹೇಳಕ್ ಏನಾರು ಒಂದ್ ಬೇಕಲ್ಲ. ಅಪ್ಪ ಹಂಗಾಡಿದ ಅಂತ ಅದಕ್ಕೆ ಏನೋ ಮಾಡೋದು. ಈಗೆಲ್ಲ ಇವಾಗ ಯಾವ್ದಿಲ್ಲ. ಈಗೇನು ಏನ್ ಮಾಡ್ತಿದ್ಯಾ ಮುದ್ದೆ? ಏನೇನಿಲ್ಲ, ಈಗ ಹೋಗಿ ಮಲಿಕೊಳ್ಳೋದೆ, ಸ್ಲೀಪ್ ಡೌನ್. ಓಕೆ ಗೈಸ್, ಈಗಿನ್ನ ಬೆಂಗಳೂರು ನಾನು ಹೊರಡೋ ಟೈಮ್ ಬಂತು. ಬರ್ಲಾ? ಹೋಗು ಮನೆಗೆ ಹೋಗಿ ಆರಾಮ್ಸೆ. ಹೋಗ್ ಮನೆ ಅಂತೀನಿ, ಹಾಸ್ಟ್ಲಿಗೆ ಹೋಗಿ. ಬಿಡ ಮಸ್ತ ಬಂದಿದೆ. ಪೋಸ್ ಮಾಡಿದೆ ತಮ್ಮನೇಲಿ ಹಾಕೋದಂತ ನಿಮಗೆ. ಏನ್ ಹೇಳು? ಪರವಾಗಿಲ್ಲ ಹೇಳು, ಸ್ವಲ್ಪ ಜೋರಾಗಿ ಹೇಳು. ಏನ್ ಹೇಳಲೇ? ಹೇಳ, ಏನು ಹೇಳ್ದಲ್ಲ ಕಿವಿ ಹತ್ರ ಬಿಟ್ಟು ಹೇಳೇ. ಡಾನ್ ಬಾ ಡಾನ್. ಏನು ಹೇಳ್ದಲ್ಲ ಹೇಳು. ಸರಿ ಬಾಯ್. ಪಕ್ಕ ಒಂದು ಟೈಮ್ ಫಿಕ್ಸ್ ಮಾಡಿ ಹೇಳಪ್ಪ. ಸರಿ ಬಾಯ್. ಸರಿ ಗಾಯ್ಸ್, ನಾವ್ ಯು ಆರ್ ಗೋಯಿಂಗ್ ಟು ಬೆಂಗಳೂರು. ಏನ್ ಹೇಳು ಹತ್ರ ಬತ್ತಿ. ಸರಿ ಆಯ್ತು ಹೇಳು ಬಾ. ಕ್ಯಾಮ್ರಾ ಎತ್ಕಡೆ ತಿರ್ಸಿದೀನಿ ಬಾರೋ, ಕ್ಯಾಮ್ರಾ ಎತ್ಕಡೆ ತಿರ್ಸಿದೀನಿ ಬಾ. ಏನಾ? ಸರಿ ಫ್ರೆಂಡ್ಸ್, ಬಾಯ್, ಸ್ವೀಟ್ ಡ್ರೀಮ್ಸ್, ಗುಡ್ ನೈಟ್. ಈ ವ್ಲಾಗ್ ನಾಳೆ ಬರುತ್ತೆ, ಎಲ್ಲ ನೋಡಿ ಅಷ್ಟೇ. ಕಟ್ ಮಾಡ.